ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ, ಮಿತ್ರರೇ, ಕಿನ್ಯ ಇತಿಹಾಸ ಪ್ರಸಿದ್ಧವಾದ ಕೇರಳ ಗಡಿ ಗ್ರಾಮವಾದ ಕಿನ್ಯದಲ್ಲಿ ಪುರಾತನ ಮಸೀದಿಯಾದ ಕೇಂದ್ರ ಜುಮಾ ಮಸೀದಿ ಇದರ ವಠಾರದಲ್ಲಿ ಅಂತ್ಯ ವಿಶ್ರಮಿಸುತ್ತಿರುವ ಬಹು ಒಲಿಯುಲ್ಲಾಹಿ ಹುಸೇನ್ ಮುಸ್ಲಿಯಾರ್ ದರ್ಗಾ ಶರೀಫ್ 3 ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುವಂತಹ ಇತಿಹಾಸ ಪ್ರಸಿದ್ಧ ಕೂಟು ಜಿಯಾರತ್ ಕಾರ್ಯಕ್ರಮ ಪ್ರಯುಕ್ತ 10 ದಿವಸಗಳ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಜರಗಲಿದೆ. ಆ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಜೊತೆಗೆ ಉರುಸ್ ಕಾರ್ಯಕ್ರಮದ ಪ್ರಚಾರಾರ್ಥವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಅಧ್ಯಕ್ಷರಾದ ಅಬುಸಾಲೆ ಹಾಜಿಯವರು ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇರತಕ್ಕಂತಹ ಜಮಾತಿನ ಅಧ್ಯಕ್ಷರಾದ ಅಬುಸಾಲೆ ಹಾಜಿಯವರಿಗೂ, ಪ್ರಧಾನ ಕಾರ್ಯದರ್ಶಿಯಾದಂತಹ ಅಬ್ದುಲ್ ಖಾದರ್, ಅದೇ ರೀತಿ ಟ್ರೆಜರರ್ ಆದಂತಹ ಸಾದುಕುಂಜಿ ಹಾಜಿಯವರಿಗೂ, ಅದೇ ರೀತಿ ಉಪಾಧ್ಯಕ್ಷರಾದ ಇಬ್ರಾಹಿಂ ಇವರೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತಾ, ಮತ್ತು ನಮ್ಮ ಕಾರ್ಯಕ್ರಮವನ್ನು ಕರ್ನಾಟಕ ಕೇರಳದ ಲಕ್ಷಾಂತರ ಜನರಿಗೆ ಮುಟ್ಟಿಸುವಂತಹ ನಮ್ಮ ಮಾಧ್ಯಮ ಮಿತ್ರರವರಿಗೆ ತುಂಬ ಹೃದಯದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಇದೀಗ ಪತ್ರಿಕಾಗೋಷ್ಠಿಯನ್ನು ಅಫ್ಜಲ್ ಹಾಜಿಯವರು ನಡೆಸಿಕೊಡಲಿದ್ದಾರೆ. ನಮಸ್ಕಾರ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ದೂರದರ್ಶನ ಮಿತ್ರರಿಗೂ ಎಲ್ಲರನ್ನ ಸ್ವಾಗತಿಸುತ್ತಾ, ನಮ್ಮ ಕಿನ್ಯ ಗ್ರಾಮ ಮೊದಲು ಮಂಗಳೂರು ತಾಲೂಕಾಗಿತ್ತು, ಈಗ ಉಳ್ಳಾಲ ತಾಲೂಕಿನ ಗಡಿ ಪ್ರದೇಶದಲ್ಲಿದೆ. ಸುಮಾರು ಪುರಾತನ ಕಾಲದಿಂದಲೇ ಇಲ್ಲಿ ಮಸೀದಿ ಮತ್ತು ದರ್ಸ್ ಅಂದರೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡುವ ಕೇಂದ್ರವು ಪ್ರಾರಂಭಿಸಿ ಹಲವಾರು ಜನಪರ ಕಾರ್ಯಗಳನ್ನು ಮಾಡಿಕೊಂಡು ಬಂದವರು. ಅದರಲ್ಲೂ ಹಿಂದೂ ಮುಸ್ಲಿಂ ಕ್ರೈಸ್ತರು ಸೌಹಾರ್ದತೆಗಾಗಿ ಒಂದು ಹೆಸರುವಾಸಿಯಾದ ಗ್ರಾಮ. ಚರಿತ್ರೆಯಲ್ಲಿ ಈವರೆಗೆ ಕೋಮುಗಲಭೆ ಎಂಬುದ ಒಂದು ಗಲಭೆಯೇ ಕಿನ್ಯ ಗ್ರಾಮದಲ್ಲಿ ನಡೆದಿಲ್ಲ. ಅದಕ್ಕೆಲ್ಲ ಕಾರಣ ಅಲ್ಲಿನ ಧಾರ್ಮಿಕ ಜ್ಞಾನ. ಇವಾಗ ಕಿನ್ಯ ಕೇಂದ್ರ ಜುಮಾ ಮಸೀದಿ ಅಂದರೆ ಕಿನ್ಯ ಬೆಲ್ತಪ್ ಜುಮಾ ಮಸೀದಿ ಅದರ ಅಂಡರಲ್ಲಿ ನಡೆಸಿಕೊಂಡು ಬರುವ ಹಜರತ್ ಹುಸೈನ್ ಮುಸ್ಲಿಯಾರ್ ದರ್ಗಾ ಶರೀಫಿನ ಕೂಟು ಜಿಯಾರತ್ ಹಾಗೂ 10 ದಿನದ ಮತಪ್ರಸಂಗ, 1 ದಿವಸ ಕೂಟು ಜಿಯಾರತ್ ಹಾಗೆ 11 ದಿವಸ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೆ ಊರಿನ ಹಾಗೂ ಪರವೂರಿನ ಎಲ್ಲ ಗಣ್ಯರು ಊರ ಮಹನೀಯರು ಬಂದು ಭಾಗವಹಿಸಲಿದ್ದಾರೆ. ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ತಾವುಗಳು ಮಾಧ್ಯಮ ಮಿತ್ರರು ಒಳ್ಳೆಯ ಪ್ರಚಾರವನ್ನು ಕೊಟ್ಟು ಸಹಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಾರ್ಚ್ 30ರಂದು ಪ್ರಾರಂಭವಾಗುವ ಈ ಕಾರ್ಯಕ್ರಮ ಏಪ್ರಿಲ್ 9ರಂದು ಕೊನೆಗೊಳ್ಳಲಿದೆ. ಮಾರ್ಚ್ 30ರಂದು ಕುಂಬೋಲ್ ಕುಟುಂಬದ ಕಣ್ಮಣಿ ಸೈಯದ್ ಮುಕ್ತಾರ್ ತಂಗಲ್ರವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಕಿನ್ಯ ಗ್ರಾಮದ ಸೈಯದ್ ಕುಟುಂಬದ ಕಣ್ಮಣಿ ಸೈಯದ್ ಅಮೀರ್ ತಂಗಲ್ ಅವರು ಪ್ರಾರ್ಥನೆ ಮಾಡಲಿದ್ದಾರೆ. ಹಾಗೂ ಈಗಿನ ಮುದರಿಸರು ಹಾಗೂ ನಿಕಟಪೂರ್ವ ಮುದರಿಸರುಗಳಾದ ಮಜೀದ್ ದಾರಿಮಿ ಹಾಗೂ ಮುಸ್ತಫಾ ಅನ್ಸಾರಿ ಅವರು ಪ್ರಭಾಸನಗೈಯಲಿದ್ದಾರೆ. ಮಾರನೇ ದಿವಸದಿಂದ 8ನೇ ತಾರೀಕಿನವರೆಗೆ ವಿವಿಧ ಆಲಿಮಿಗಳು ಬಂದು ಪ್ರಭಾಸನವನ್ನು ಮಾಡಲಿದ್ದಾರೆ. ಮಾರ್ಚ್ 31ರಿಂದ ಏಪ್ರಿಲ್ 8ರವರೆಗೆ ಪ್ರತಿದಿನ ರಾತ್ರಿ 8:30ರಿಂದ ವಿವಿಧ ಧಾರ್ಮಿಕ ಮತ ಪಂಡಿತರಿಂದ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ಜರಗಲಿದ್ದು, ಸಯ್ಯದ್ ಶಿಹಾಬುದ್ದೀನ್ ತಂಗಲ್ ಅಲ್ ಬುಖಾರಿ ಕಿನ್ಯ, PA ಅಹಮದ್ ಬಾಕವಿ ಮಂಜನಾಡಿ, ಕಾಸಿಂ ದಾರಿಮಿ ಕಿನ್ಯ, ಡಾಕ್ಟರ್ ಫಾರೂಕ್ ನೈಮಿ ಕೊಲ್ಲಂ, ಅನಸಮಾನಿ ಪುಷ್ಪಗಿರಿ, ಹುಸೈನ್ ಸೈದಿ KC ರೋಡು, ಸಿದ್ದಿಕ್ ಅಜಹರಿ ಪಯ್ಯನ್ನೂರು, ಹಮ್ಜ ಮಿಸ್ಬಾಯಿ ಓಟಪ್ಪದವು, ಡಾಕ್ಟರ್ ಸಾಲಿಂ ಫೈಜಿ, ಮುಹಿದ್ದೀನ್ ಉದವಿ ಸಹಿತ ಹಲವು ಧಾರ್ಮಿಕ ಮುಖಂಡರು ಭಾಗವಹಿಸಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ. ಕೊನೆಯ ದಿನವಾದ ಕೂಟು ಜಿಯಾರತ್ ಸಮಾರಂಭ ಏಪ್ರಿಲ್ 9ರಂದು ಗುರುವಾರ ಅಸ್ತಮಿಸಿದ ಶುಕ್ರವಾರ ರಾತ್ರಿ 8:30ಕ್ಕೆ ಸಮಾರಂಭ ಕೂಟು ಜಿಯಾರತ್ ಜರಗಲಿದೆ.
ಸೈಯದ್ ಇಬ್ರಾಹಿಂ ಬಾತಿಸ್ತಂಗಲ್ ಆನಕಲ್ಲು, ಸೈಯದ್ ಮೊಹೀನ್ ಅಲಿ ಸಿಹಾಬುತಂಗಲ್ ಪಾನಕ್ಕಾಡು, ನೌಫಲ್ ಫೈಜಿ ಹಾಗೂ ವಿಧಾನಸಭೆಯ ನಮ್ಮ ನೆಚ್ಚಿನ ಶಾಸಕರಾದ ಡಾಕ್ಟರ್ UT ಖಾದರ್ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವೆಲ್ಲ ಜರುಗಲಿದೆ. ಅಂದು ದಿವಸ ಕಾರ್ಯಕ್ರಮದ ನಂತರ ಅನ್ನದಾನ ಇದೆ. ಏಪ್ರಿಲ್ 9ರಿಂದ ಸ್ತ್ರೀಯರಿಗೆ ಬೆಳಿಗ್ಗೆ 8 ಗಂಟೆಯಿಂದ 6 ಗಂಟೆವರೆಗೆ ಅನ್ನದಾನವನ್ನು ಮಾಡಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಅಲ್ಲದೆ ಮಾಧ್ಯಮ ಮಿತ್ರವರಲ್ಲಿ ಮಗದೊಮ್ಮೆ ನೀವು ಇದಕ್ಕೆ ಒಳ್ಳೆಯ ಪ್ರಚಾರವನ್ನು ಕೊಟ್ಟು ಸಹಕರಿಸಬೇಕಾಗಿ ಈಗ ಕೇಳಿಕೊಳ್ತಿದ್ದೀನಿ. ಪ್ರಧಾನ ಕಾರ್ಯದರ್ಶಿಯಾದ ಅಬ್ದುಲ್ ಖಾದರ್ ಹಾಜಿ ಹಾಗೂ ಖಜಾಂಜಿಯವರಾದ ಸಾದುಕುಂಜಿ ಹಾಜಿ ಮತ್ತು ಉಪಾಧ್ಯಕ್ಷರುಗಳಾದ KS ಹಮೀದ್ ಕಿನ್ಯ, ಇಬ್ರಾಹಿಂ ಕೂಡಾರ ಇವರುಗಳು ಭಾಗವಹಿಸಿರುತ್ತಾರೆ. ಮಗದೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಸುದ್ದಿಗೋಷ್ಠಿ